ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಚ್ಚೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಗ್ರಾಮೀಣ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ 10ನೇ ತರಗತಿ 12ನೇ ತರಗತಿ ಡಿಗ್ರಿ ಹಾಗೂ ವಿವಿಧ ಹುದ್ದೆಗಳಿಗೆ ಬರ್ತಾರೆ. ಕ್ಲರ್ಕ್, ಡ್ರೈವರ್, ಪಿವನ್ ಮತ್ತು ಹೆಲ್ಪರ್, ಡಾಟಾ ಎಂಟ್ರಿ ಆಪರೇಟರ್ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳಿಗೆ ಕರೆದಿದ್ದಾರೆ. ಸ್ಯಾಲರಿ 15,500 ರಿಂದ 82,000ಗೆ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯಾಗಿದೆ. ಆಸಕ್ತ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇದು ಟೋಟಲ್ ಎಷ್ಟು ಹುದ್ದೆಗಳಿವೆ, ಯಾರ ಅಪ್ಲೈ ಮಾಡಬೇಕು, ಎಜುಕೇಶನ್, ಸ್ಯಾಲರಿ ಹಾಗೂ ಅರ್ಜಿನ ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಂತ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಟೈಮ್ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡೋಣ. ಇದು ಇಲಾಖೆ ಹೆಸರು ಗ್ರಾಮೀಣ ಮಕ್ಕಳ ಅಭಿವೃದ್ಧಿ ಸಂಸ್ಥೆ RCDO ನೇಮಕಾತಿಯಾಗಿದೆ. ಇಲ್ಲಿ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು 3,012 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕಾತಿಯಾಗಿದೆ. ಹುದ್ದೆಗಳ ಹೆಸರು ಚಾಲಕ ಮತ್ತು ಕ್ಷೇತ್ರಾಧಿಕಾರಿ, ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಕರೆದಿದ್ದಾರೆ. ಸ್ಯಾಲರಿ ಬಂದ್ಬಿಟ್ಟು 15,500 ರಿಂದ 82,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ವೈಷಮ್ಯ ತಿಳಿಬೇಕಾರೆ ಯೋಜನಾ ವ್ಯವಸ್ಥಾಪಕರ ಹುದ್ದೆಗಳು 8 ಹುದ್ದೆ ಖಾಲಿವೆ. 30 ರಿಂದ 45 ವರ್ಷ ವಯೋಮಿತಿ ಕೊಟ್ಟಿರ್ತಾರೆ. ಪ್ರಾದೇಶಿಕ ವ್ಯವಸ್ಥಾಪಕರು 6 ಹುದ್ದೆ ಖಾಲಿವೆ, ಅವರು ಕೂಡ ಸೇಮ್ ಏಜ್ ಇದೆ. ಕ್ಷೇತ್ರಾಧಿಕಾರಿಗಳು 750 ಹುದ್ದೆ ಖಾಲಿವೆ. 21 ರಿಂದ 40 ವರ್ಷ ವಯೋಮಿತಿ ಕೊಟ್ಟಿರ್ತಾರೆ. ಲೆಕ್ಕ ಪರಿಶೋಧಕ ಹುದ್ದೆಗಳಿಗೆ 65 ಹುದ್ದೆ ಖಾಲಿವೆ. 21 ರಿಂದ 45 ವರ್ಷ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಗುಮಾಸ್ತ ಹುದ್ದೆಗಳು 90 ಹುದ್ದೆ ಖಾಲಿವೆ. 21 ರಿಂದ 40 ವರ್ಷ ವಯೋಮಿತಿ ಇರಬೇಕು. ಕಂಪ್ಯೂಟರ್ ಆಪರೇಟರ್ 120 ಹುದ್ದೆ ಖಾಲಿವೆ. ತರಬೇತಿ ಅಧಿಕಾರಿ 555 ಹುದ್ದೆ ಖಾಲಿವೆ, ಅವರಿಗೆ 18 ರಿಂದ 40 ವರ್ಷ ವಯೋಮಿತಿ ಕೊಟ್ಟಿರ್ತಾರೆ. ಪ್ರಯೋಗಾಲಯ ಸಹಾಯಕ ಹುದ್ದೆಗಳು 20 ಹುದ್ದೆ ಖಾಲಿವೆ. 21 ರಿಂದ 40 ವರ್ಷ ವಯೋಮಿತಿ ಆಗಿರಬೇಕು. ಆಮೇಲೆ ಮೇಲ್ವಿಚಾರಕ ಹುದ್ದೆಗಳು 29 ಖಾಲಿವೆ, ಅವರಿಗೆ 18 ರಿಂದ 40 ವರ್ಷ ವಯೋಮಿತಿ ಇರುತ್ತದೆ. ಅದೇ ರೀತಿ ITI ಎಲೆಕ್ಟ್ರಿಷಿಯನ್ ಪಾಸ್ ಆದವರಿಗೆ 120 ಹುದ್ದೆ ಖಾಲಿವೆ. ಡ್ರೈವರ್ ಹುದ್ದೆಗಳು 72 ಹುದ್ದೆ ಖಾಲಿವೆ. ಪಿವನ್ ಹುದ್ದೆಗಳು 183 ಹುದ್ದೆ ಖಾಲಿವೆ. ಸಹಾಯಕ ಹುದ್ದೆಗಳು 240 ಹುದ್ದೆ ಖಾಲಿವೆ. ಆಮೇಲೆ ಕೌಲುದಾರ ಹುದ್ದೆಗಳು 554 ಹುದ್ದೆ ಖಾಲಿವೆ. ಈ ಹುದ್ದೆಗಳಿಗೆ 8ನೇ ತರಗತಿ 10ನೇ ತರಗತಿ ITI BE BTech ಡಿಗ್ರಿ MA MTech ಪಾಸ್ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಕೊಟ್ಟಿದ್ದಾರೆ. ಹಾಗೂ ಸ್ಯಾಲರಿ 21,100 ರಿಂದ 82,000 ಇರುತ್ತೆ. 20,000 ರಿಂದ 75,000, 19,000, 63,000 ರೀತಿ ಆಯಾ ಹುದ್ದೆಗೆ ಅನುಗುಣವಾಗಿ ಸ್ಯಾಲರಿ ಬೇರೆ ಬೇರೆ ಆಗಿರುತ್ತದೆ. ಇಲಾಖೆ ವಯೋಮಿತಿ ಇಲ್ಲಿ ಕೊಟ್ಟಿದ್ದಾರೆ. ಗ್ರಾಮೀಣ ಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ಮಾನದಂಡಗಳ ಪ್ರಕಾರ ವಯೋಮಿತಿ ಇರುತ್ತದೆ. ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ. ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 650 ರೂಪಾಯಿ ಶುಲ್ಕ ಇರುತ್ತದೆ. SC ST OBC ಅವರಿಗೆ ಇದು ವಿಸ್ತರಣೆ 490 ರೂಪಾಯಿ ಶುಲ್ಕ ಇರುತ್ತದೆ. ಪಾವತಿ ಮಾಡೋ ಜನ ಆನ್ಲೈನ್ ಆಗಿರುತ್ತದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ, ಆಮೇಲೆ ಸಂದರ್ಶನ ಮೂಲಕ ಇರ್ತಕ್ಕಂಥ ಆಯ್ಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 20/10/2025 ಆರಂಭವಾಗಿದೆ. ಲಾಸ್ಟ್ ಡೇಟು 7 ಜನವರಿ 2026 ಆಗಿದೆ. ಅಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಇವಾಗ ನಾವು ಏನು ವೆಬ್ಸೈಟ್ ಹೋಗಿ PDF ಮತ್ತು ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ, ಹೇಗೆ ಅಂತ ನೇರವಾಗಿ ನೋಡೋಣ. ಇದು ಮೇನ್ ವೆಬ್ಸೈಟ್ ಆಗಿದೆ. ರೂರಲ್ ಚೈಲ್ಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಇಲಾಖೆ ನೇಮಕಾತಿ ಆಗಿದ್ದಾರೆ. ಗ್ರಾಮೀಣ ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಆಗಿದೆ. ಮೇನ್ ಪೇಜ್ ಆಗಿದೆ, ಹೋಮ್ ಪೇಜ್ ಆಗಿದೆ. ಇಲ್ಲಿ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೈ ಫಾರ್ ಜಾಬ್ ಅಂತ ಪೋಸ್ಟ್ ಓಪನ್ ಆಗ್ತವೆ. ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ. SC ST OBC ಅವರಿಗೆ 490, ಅದರ್ಸ್ ಅವರಿಗೆ 650 ರೂಪಾಯಿ ಫೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ, ನಂಬರ್ ಆಫ್ ವೇಕೆನ್ಸಿ, ಎಕ್ಸ್ಪೀರಿಯನ್ಸ್, ಕ್ವಾಲಿಫಿಕೇಶನ್, ಏಜು ಮತ್ತು ಸ್ಯಾಲರಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಹುದ್ದೆ ಕೊಟ್ಟಿದ್ದಾರೆ. 8 ಹುದ್ದೆಗಳು, 10 ವರ್ಷ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಶನ್ BTech MTech ಆಗಿರಬೇಕು. 30 ರಿಂದ 45 ವರ್ಷ ವಯೋಮಿತಿ ಇರಬೇಕು. 21,500 ರಿಂದ 82,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇಲ್ಲಿ ಅಪ್ಲೈ ಅಂತ ಕಾಣ್ತಿಲ್ಲ, ಅಲ್ಲೇ ಕ್ಲಿಕ್ ಮಾಡಿ ನೇರವಾಗಿ ಅರ್ಜಿ ಸಲ್ಲಿಕೆ ಓಪನ್ ಆಗುತ್ತೆ. ಅದೇ ರೀತಿ ರಿಲಿಜನ್ ಮ್ಯಾನೇಜರು 6 ಹುದ್ದೆಗಳಿವೆ. 6 ರಿಂದ 8 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಆಮೇಲೆ ಗ್ರಾಜುಯೇಷನ್ ಕೇಳಿದ್ದಾರೆ. 30 ರಿಂದ 45 ವಯೋಮಿತಿ, 21 ರಿಂದ 82,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇದು ಕೂಡ ಅಪ್ಲೈ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಹುದ್ದೆ ಕೊಟ್ಟಿದ್ದಾರೆ. ಫೀಲ್ಡ್ ಆಫೀಸರು, ಅಕೌಂಟೆಂಟ್ ಹುದ್ದೆ ಅಪ್ಲೈ ಮಾಡಿರ್ತಾರೆ. ಟೋಟಲ್ ಆಗಿ 65 ವೇಕೆನ್ಸಿ ಇವೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದವರು ಪ್ರೆಷರ್ ಕೂಡ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ಗ್ರಾಜುಯೇಷನ್ ಕೇಳಿದ್ದಾರೆ. ವಯೋಮಿತಿ 21 ರಿಂದ 45 ಇರುತ್ತದೆ. ಸ್ಯಾಲರಿ 19,900 ರಿಂದ 63,290 ಇರುತ್ತೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದೇ ರೀತಿ ಕ್ಲರ್ಕ್ ಹುದ್ದೆಗಳು 90 ಹುದ್ದೆ ಖಾಲಿವೆ. ಎಕ್ಸ್ಪೀರಿಯನ್ಸ್ 0 ಇದೆ. ಟ್ಯಾಲಿಯಾಗಿ ಅಂತ ಕೊಟ್ಟಿದ್ದಾರೆ. ಇವರಿಗೆ 21 ರಿಂದ 40 ಇರಬೇಕು. 19 ರಿಂದ 63 ರೂಪಾಯಿ ಸ್ಯಾಲರಿ ಇರುತ್ತೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇದನ್ನ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು 120 ಹುದ್ದೆ ಖಾಲಿವೆ. ಇವರು ಕೂಡ ಪ್ರೆಷರ್ ಅಪ್ಲೈ ಮಾಡ್ಬೋದು. ಕಂಪ್ಯೂಟರ್ ಡಿಪ್ಲೊಮಾ ಆಗಿರಬೇಕು. ಇವು ಏಜು ಸ್ಯಾಲರಿ ಕೊಟ್ಟಿದ್ದಾರೆ. ಇಲ್ಲಿ ಟ್ರೈನಿಂಗ್ ಆಫೀಸರು, ಲ್ಯಾಬ್ ಅಟೆಂಡೆಂಟು, ಸ್ಟೋರ್ ಸೂಪರ್ವೈಸರು ಇಲ್ಲಿ 229 ಹುದ್ದೆ ಖಾಲಿವೆ. ಪ್ರೆಷರ್ ಕೂಡ ಅಪ್ಲೈ ಮಾಡೋದಕ್ಕೆ. ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ. SLC ಪಾಸ್ ಐತೆ. ಇಲ್ಲಿ 19,000 ರಿಂದ 63 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಇದೆ. ಎಲೆಕ್ಟ್ರಿಷಿಯನ್ 120 ಹುದ್ದೆ ಖಾಲಿವೆ. ಎಕ್ಸ್ಪೀರಿಯನ್ಸ್ 0. ITI ಕೊಟ್ಟಿದ್ದಾರೆ. 18 ರಿಂದ 40 ವರ್ಷ ವಯೋಮಿತಿ ಇರಬೇಕು. 15,500 ರಿಂದ
₹55,100 ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಡ್ರೈವರ್ ಹುದ್ದೆಗಳು 72 ಹುದ್ದೆ ಖಾಲಿವೆ. 0 ಗುಡ್ ಎಕ್ಸ್ಪೀರಿಯನ್ಸ್, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, 18ರಿಂದ 40 ಇರಬೇಕು, ₹15,500ರಿಂದ ₹55,100 ಪರ್ ಮಂತ್ ಇರುತ್ತೆ. ಇಲ್ಲಿ ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಪ್ಯೂನ್ ಹುದ್ದೆಗಳು ಕೂಡ ಹಾಗಿವೆ, 183 ಹುದ್ದೆ ಖಾಲಿವೆ. 8ನೇ ತರಗತಿ ಪಾಸ್ ಆದ ನಡೆಯುತ್ತೆ. ಈ 12,200ರಿಂದ ₹45,000 ಸ್ಯಾಲರಿ ಇರುತ್ತೆ. ಅದೇ ರೀತಿ ಹೆಲ್ಪರ್ ಹುದ್ದೆಗಳು 240 ಹುದ್ದೆ ಖಾಲಿವೆ. 8th ಪಾಸ್ ನಡೆಯುತ್ತೆ. 12,200ರಿಂದ ₹45,300 ಸ್ಯಾಲರಿ ಇರುತ್ತೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳು 554 ಹುದ್ದೆ ಖಾಲಿವೆ. 8th ಪಾಸ್ ನಡೆಯುತ್ತೆ. 18ರಿಂದ 40 ವರ್ಷ ಮಿತಿ ಕೊಟ್ಟಿರ್ತಾರೆ. ಸ್ಯಾಲರಿ 12,200ರಿಂದ ₹45,300 ಕೊಟ್ಟಿರ್ತಾರೆ. ಇವಾಗ ನಾವು ಡ್ರೈವರ್ ಹುದ್ದೆಗೆ ಎಕ್ಸಾಂಪಲ್ ಆಗಿ ಅಪ್ಲೈ ಮಾಡಿ ನೋಡಿ. ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲೈ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ. ಅಪ್ಲಿಕೇಶನ್ ಫಾರ್ಮ್ ಫ್ರಮ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ. ಆಲ್ ಇಮೇಜ್ ರೆಕಾರ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಆಟೋಮೆಟಿಕ್ ಬಂದಿರ್ತದೆ. ಇಲ್ಲಿ ನಿಮ್ಮ ನೇಮ್ ಹಾಕಿ, ಶ್ರೀ ಅಂತ ನೇಮು, ಫಾದರ್ ನೇಮು, ಮದರ್ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಜೆಂಡರು ಮೇಲ್ ಹಾಕಿ, ಆಮೇಲೆ ಕೆಟಗರಿ ಯಾವುದೇ ಇದೆ ಅದನ್ನು OBC ಜನರಲ್ ಹಾಕಿ, ರಿಲಿಜನ್ ಹಿಂದೂ ಯಾವುದು ನಿಮ್ಮ ಧರ್ಮ ಹಾಕ್ಬೋದು. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ. ಹೌಸ್ ನಂಬರು, ರೋಡು, ಲ್ಯಾಂಡ್ ಮಾರ್ಕು, ಕಂಟ್ರಿ ಇಂಡಿಯಾ ಆಟೋಮೆಟಿಕ್ ಬಂದಿರುತ್ತೆ. ಸ್ಟೇಟ್ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತೀರೋ ಅದನ್ನ ತಗೋಬೋದು. ಸಿಟಿ ಚಾಯ್ಸ್ ಮಾಡಿ, ಪಿನ್ ಕೋಡ್ ಹಾಕಿ. 2 ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಸೇಮ್ ಅಂತ ಕ್ಲಿಕ್ ಮಾಡಿದಾಗ ಕೆಳಗಡೆ ಬರ್ತವೆ, ಅದು ಸೇಮ್ ಆಗಿರುತ್ತೆ. ಇನ್ನು ಚಾಲ್ತಿರ್ತಕ್ಕಂಥ ಇಮೇಲ್ ID, ಮೊಬೈಲ್ ನಂಬರ್ ಹಾಕಿ, ಆಧಾರ್ ನಂಬರ್ ಹಾಕಿ, ಇಲ್ಲಿ ಅಕಾಡೆಮಿಕ್ ಪರ್ಮಿಷನ್ ಇಂದ SLC ಆಗಿದೆಯಲ್ಲ, ಇಲ್ಲಿ ಕ್ಲಾಸ್ ಯಾವ್ದು ಹಾಕಿ, ಸ್ಕೂಲು, ಬೋರ್ಡ್ ನೇಮು, ಪರ್ಸೆಂಟೇಜು, ಪಾಸಿಂಗ್ ಇಯರ್ ಹಾಕಿ, ಇವತ್ತು ನೀವು ಬೇಕಾದ್ರೆ 2 ಅಂತ ಹಾಕಿದ್ರೆ ನೆಕ್ಸ್ಟ್ 2 ಮಾಡ್ಕೊಂಡು ಹೋಗ್ಬೋದು. PUC ಇದೆ PUC ಹಾಕ್ಬೋದು. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಒಂದು ಫೋಟೋ ಹಾಕ್ಬೇಕಾಗತ್ತೆ, ಸಿಗ್ನೇಚರು, ಕಾಸ್ಟ್ ಸರ್ಟಿಫಿಕೇಟು, ಲಾಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ಆಗೋಗುತ್ತೆ. ನೆಕ್ಸ್ಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಮುಂದೆ ಹೋಗುತ್ತೆ. ಅದು ಪ್ರೊಸೆಸ್ ಹೇಗೆ ಅಂತ ನೋಡ್ಕೊಂಡು ಅಲ್ಲಿಂದ ವರದಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಇಲ್ಲಿ ಮತ್ತೆ ಬ್ಯಾಕ್ ಬಂದರೆ ನೀವು ಯಾವುದೇ ಹುದ್ದೆ ಅಪ್ಲೈ ಮಾಡಿ, ಇವಾಗ ಹೆಲ್ಪರ್ ಹುದ್ದೆ ಅಪ್ಲೈ ಮಾಡಿದ್ರು ಅದು ಕೂಡ ಸೇಮ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಸೇಮ್ ಪ್ರೊಸೆಸ್ ಇರುತ್ತೆ. ಅದು ಕೂಡ ನೋಡಿ ಅಪ್ಲೈಡ್ ಫಾರ್ ಹೆಲ್ಪರ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲವೂ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗಬೇಕಾಗುತ್ತೆ. ಹೀಗೆ ಅರ್ಜಿ ಸಲ್ಲಿಸಿ ಆನ್ಲೈನ್ ಮೂಲಕ ಪೇಮೆಂಟ್ ಕೂಡ ಮಾಡಬಹುದಾಗಿದೆ. ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡು, ಇದು PDF ಅನ್ನೋಕೆ ಎಷ್ಟೇ ಇದೆ ಬೇರೆ ಅನ್ನೋದು, ಇದು ಒಂದೇ PDF ಮಾಹಿತಿ ಕೊಡ್ತಾರೆ ಎಲ್ಲರೂ. ಇವಾಗ ಬಿಟ್ಟು ಬೇರೆ ಯಾವುದು PDF ಇಲ್ಲ. ಹೋಗ್ರ ಇಲ್ಲಿ ನೀವು ಮಾಹಿತಿ ಓದ್ಕೊಂಡು ಇಲ್ಲಿ ಅಪ್ಲೈ ಮಾಡಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಮೌಂಟ್ ಪೇ ಮಾಡಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಅಪ್ಲಿಕೇಶನ್ ಮುಗಿಯುತ್ತೆ. ಇದಿಷ್ಟು ಗ್ರಾಮೀಣ ಮಕ್ಕಳ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿರುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇರೋ ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ಸರಿ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ. ಇದು ಆಸಕ್ತಿ ಓದ ನಿಮ್ಮ ಕತೆಗಿದೆ. 8th, 9th, 10th, SLC, PUC, ಡಿಗ್ರಿ, ಡಿಪ್ಲೊಮಾ ಕೂಡ ಅಪ್ಲೈ ಮಾಡಬಹುದು. ಸುಮಾರು 3,000ಕ್ಕಿಂತ ಹೆಚ್ಚಿಗೆ ಅಲ್ಲಿರ್ತಕ್ಕಂಥ ಹುದ್ದೆಗಳಿವೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಹಾಗೂ ಉದ್ಯೋಗಗಳು ಮಾಹಿತಿದೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಈ ವಿಡಿಯೋದ ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಕಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.